ಇನ್ನು ರಕ್ಷಾ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಾಟಾಳ್ ನಾಗರಾಜ್ ಅವರ ಮನೆ ಮುಂಭಾಗದಿಂದ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಅಲ್ಲಿ ಯಾವ ರೀತಿಯಾಗಿ ಇದೆ? ವಾಟಾಳ್ ನಾಗರಾಜ್ ಅವರನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಲ್ಲೂ ಕೂಡ ಅಲ್ಲಿ ಪೊಲೀಸರು ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರೋದು. ಏನೇನು ಅಪ್ಡೇಟ್ಸ್ ಇದೆ? ಎಸ್ ಮಧು, ಇವಾಗ ನಾವು ಇಡೀ ಕರ್ನಾಟಕದಾದ್ಯಂತ ನೋಡಿದಾಗ ಸಾಕಷ್ಟು ಕಡೆ ಹೋರಾಟಗಾರರನ್ನ ಮನೆಯಲ್ಲೇ ಬಂಧನವನ್ನ ಮಾಡಿದ್ದಾರೆ. ಹಾಗೆ ಮೊನ್ನೆಯಿಂದಲೂ ಕೂಡ ಸರಣಿ ನೋಟಿಸ್ಗಳನ್ನ ಕೊಡ್ತಾ ಬಂದಿರತಕ್ಕಂಥದ್ದು. ಸೊ ಅದೇ ರೀತಿಯಾದಂಥ ನೋಟಿಸ್ಗಳು ವಾಟಾಳ್ ನಾಗರಾಜ್ ಅವ್ರಿಗೂ ಕೂಡ ಬಂದಿದೆ. ಕೆಲವೊಂದು ಹೋರಾಟಗಾರರಿಗಂತೂ ಸ್ಟೇಷನ್ ಸುಮಾರು ಒಂದು 4-5 ಸ್ಟೇಷನಿಂದಲೂ ಕೂಡ ಹೋರಾಟಗಾರರಿಗೆ ನೋಟಿಸ್ ಬಂದಿರತಕ್ಕಂಥದ್ದು. ಅಂದರೆ ಈ ಭಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ನಿಮ್ಮನ್ನು ಅರೆಸ್ಟ್ ಮಾಡಲಾಗುತ್ತೆ, ನಿಮ್ಮ ಮೇಲೆ ಕ್ರಮವನ್ನು ವಹಿಸಲಾಗುತ್ತೆ ಅಂತೇಳಿ. ಸೊ ಹಾಗಾಗಿ ವಾಟಾಳ್ ನಾಗರಾಜ್ನವ್ರನ್ನ ಮನೆಯಲ್ಲೇ ಬಂಧಿಸ್ತಾರಾ ಅನ್ನುವಂತಹ ಒಂದು ಚಿತ್ರಣ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು. ಸದ್ಯ ನಾವು ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆ ಇದ್ದೀವಿ. ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಮನೆ ಇದಾಗಿರ್ತಕ್ಕಂಥದ್ದು. ಸೊ ಇದುವರೆಗೂ ಕೂಡ ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಹೊರ ಬಂದಿಲ್ಲ, ಮನೆಯಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ನೀವು ಪೊಲೀಸ್ ಒಂದು ಬಂದೋಬಸ್ತನ್ನ ನೋಡಬಹುದು. ಸಾಕಷ್ಟು ಜನ ಪೊಲೀಸರನ್ನ ಇವಾಗ ನಿಯೋಜನೆ ಮಾಡಿರ್ತಕ್ಕಂಥದ್ದು ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆ. ಒಂದಷ್ಟು ಮಾಹಿತಿಯ ಮೂಲಕ ಹೇಳೋದಾದ್ರೆ, ವಾಟಾಳ್ ನಾಗರಾಜ್ ಅವ್ರನ್ನ ಇಲ್ಲಿಂದ ಹೋಗ್ಲಿಕ್ಕೆ ಪೊಲೀಸ್ನವರು ಬಿಟ್ಕೊಡ್ತಾರೆ. ಇಲ್ಲಿಂದ ಅವರು ಟೌನ್ ಹಾಲ್ ಬಳಿ ಹೋದ ನಂತರ ಅಲ್ಲಿ ಹೋರಾಟಕ್ಕೆ ಅವರು ಮುಂದಾದ್ರೆ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಯಾವುದೇ ಹೋರಾಟ ಜಾಥಾಗಳಿಗೆ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಪೊಲೀಸ್ ಇಲಾಖೆ ನೀಡಿಲ್ಲ. ಇಡೀ ರಾಜ್ಯದಾದ್ಯಂತ ಯಾವುದೇ ಹೋರಾಟಗಳಿಗಾಗಿರ್ಬೋದು, ಜಾಥಾ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲದೇ ಇರೋ ಕಾರಣದಿಂದ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿರುವಂತಹ ಕಾರಣದಿಂದ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ. ಅದನ್ನ ಹೊರತುಪಡಿಸಿದ್ರೆ ಅಕಸ್ಮಾತ್ ಇಲ್ಲಿಂದಲೂ ಕೂಡ ಪೊಲೀಸ್ನವರು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂದ್ರೆ ಟೌನ್ ಹಾಲ್ ಮುಂಭಾಗ ಏನು ಪ್ರತಿಭಟನೆಗೆ ಮುಂದಾಗಬೇಕು ಅಂತಿದ್ದಾರೆ, ಆ ಒಂದು ಪ್ರತಿಭಟನೆಗೆ ಅವಕಾಶ ಕೊಡುವಂತಹ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ನಾವು ನೋಡಬಹುದಾಗಿರ್ತಕ್ಕಂಥದ್ದು ಮಧು. ಇನ್ನು ಸಾಕಷ್ಟು ಹೋರಾಟಗಾರರು ಇವತ್ತು ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆನೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆನೆ ಇವತ್ತು ಬಂದು ಇಲ್ಲಿಂದ ಅವರು ಕೂಡ ಪ್ರೊಟೆಸ್ಟ್ಗೆ ಅಂದ್ರೆ ಟೌನ್ ಹಾಲ್ ಮುಂಭಾಗ ಯಾವ ರೀತಿಯಾದಂತಹ ಪ್ರೊಟೆಸ್ಟ್ಗೆ ಈಗಾಗಲೇ ಅಣಿ ಮಾಡ್ಕೊಂಡಿದ್ದಾರೆ, ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ಪ್ರೊಟೆಸ್ಟ್ಗೆ ತೆರಳುತ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಆಗಿದೆ. ಕೇವಲ ವಾಟಾಳ್ ನಾಗರಾಜ್ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಮನೆಯ ಪಕ್ಕದ ರಸ್ತೆಯಲ್ಲೂ ಕೂಡ ಸಾಕಷ್ಟು ಪೊಲೀಸ್ ವೆಹಿಕಲ್ಸ್ಗಳು ಹಾಗೆ ಪೊಲೀಸ್ ಸಿಬ್ಬಂದಿಗಳು ನಿಂತಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಮಧು. ಓಕೆ, ಥ್ಯಾಂಕ್ ಯು ರಕ್ಷಾ, ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.